कटार लेके आ तलवार लेके आ हजार लेके आजा कटार लेके आ तलवार लेके आ हजार लेके आजा आजा आदि अग्नि अनंत अग्नि पर्वत अग्नि वन अग्नि काल अग्नि पाताल अग्नि रक्षक अग्नि रण अग्नि ಇವಾಗ ಹೇಳ ಇವರೆಲ್ಲ ಯಾಕೆ ಕೈ ಮುಗಿತಿದ್ದಾರೆ ಅಂತ. ನಿರ್ವಾಣ ಸ್ವಾಮಿ ಕೆಂಡಕ್ಕೆ ಸುರೇಶ್ ಬಾಬು ಅವರು ಬಂದಿದ್ರಾ? ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ನಾನು ನನ್ನ ತಂಗಿ ನಮ್ಮ ಪಾಪು ರೆಡಿಯಾಗಿ ನಮ್ಮೂರಲ್ಲಿ ನಿರ್ವಾಣ ಸ್ವಾಮಿ ಕೆಂಡ ಆಗ್ತಿತ್ತು, ಅದಕ್ಕೆ ಹೋಗ್ತಿದ್ವಿ. ಹೋಗೋ ದಾರಿಲಿ ಹಂಗೆ ಮಜ್ಜಿಗೆ ಕೊಡ್ತಿದ್ರು, ಹಂಗೆ ಕುಡ್ಕೊಂಡು ಮುಂದಕ್ಕೆ ಹೋದ್ವಿ. ನೋಡಿ ಇಲ್ಲಿ ನನ್ನ ಮಗಳು ನಮ್ಮ ಅಜ್ಜಿ ಕೂರಿಸ್ಕೊಂಡಿದ್ವಿ, ಹೆಂಗೆ ಕೂತಿದ್ದಾಳೆ ಅಂತ. ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ನಿರ್ವಾಣ ಸ್ವಾಮಿ. ನಾನು ತುಂಬ ನಂಬೋ ದೇವರು ಕೂಡ. ಹಂಗೆ ನಾವು ಹೋಗೋ ದಾರಿಲಿ ನಮ್ಮ ರಿಲೇಟಿವ್ ಹಂಗೆ ಪರಿಚಯದವರು ಸಿಕ್ಕಿದ್ರು. ಅವರು ಎಲ್ಲ ನಿರ್ವಾಣ ಸ್ವಾಮಿ ಕೆಂಡಕ್ಕೆ ಹೋಗ್ತಿದ್ರು ಫ್ಯಾಮಿಲಿ ಸಮೇತ. ಅವ್ರಿಗೊಂದು ಹೇಳಿ ಹಂಗೆ ಮುಂದೆ ಹೋಗ್ತಿದ್ವಿ. ನೋಡಿ ಇಲ್ಲಿ ಎಷ್ಟೊಂದು ಜನ ಟ್ಯಾಕ್ಟ್ರಿ ಹಾಗೆ ಟೆಂಪೋ ಮತ್ತು ಈ ಥರ ಟಾಟಾ ಎ ಸಿ ಎಲ್ಲ ಮಾಡ್ಕೊಬರ್ತಾರೆ. ನಾವು ಹೋಗ್ಬೇಕಾದ್ರೆ ದೇವರೆಲ್ಲ ಗಂಗಸ್ಥಾನ ಮುಗಿಸಿ ಹೋಗ್ತಿತ್ತು. ನಾವು ಹೋಗೋ ಟೈಮ್ಗೆ ಹೋಯ್ತು. ಬೈಕಲ್ಲಿ ಈ ಥರ ಹೋದ್ರೆ ಆಗಲ್ಲ ಅಂತ ನಾನು ಬೈಕಿಂದ ಇಳ್ದು ನಡ್ಕೊಬಂದೆ. ಈ ಥರ ದೇವ್ರು ನೋಡೋದೇ ಖುಷಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಗೊತ್ತಾ. ಹಾಗೆ ನನ್ನ ಮಗಳು ನೆತ್ಕೊಂಡು ಮುಂದೆ ಬರ್ತಿದ್ದೆ. ಬಿಸಿಲಲ್ಲಿ ನಡೆಯೋಕ್ಕೂ ಆಗ್ತಿಲ್ಲ. ನಾನು ನನ್ನ ಮಗಳು ಬಂದ್ವಿ ನಿರ್ವಾಣ ಸ್ವಾಮಿ ಗದ್ಗೆ ಹತ್ರ. ಇಲ್ಲೇ ಕೆಂಡ ನಡೆಯೋದು. ಇನ್ನು ಕೆಂಡಕ್ಕೆ ದೇವ್ರು ಬಂದಿರಲಿಲ್ಲ, ಎಲ್ಲ ರೆಡಿ ಮಾಡ್ಕೋತಿದ್ರು. ನೋಡಿ ನಮ್ಮ ಸುರೇಶ್ ಬಾಬು ಅವರು ಎಲ್ಲರನ್ನೂ ಕೂರಿಸ್ತಿದ್ದಾರೆ, ಎಲ್ಲ ನಿಂತಿದ್ರು. ಈಗ ಫಸ್ಟು ಬಸವ ಬಂತು. ಇವಾಗ ಹೇಳ ಇವರೆಲ್ಲ ಯಾಕೆ ಕೈ ಮುಗಿತಿದ್ದಾರೆ ಅಂತ.